ಇದೇನು ಗೊತ್ತಾಗಬಾರ್ದು ಅಂತೇಳಿ ಇದೆಲ್ಲ ಈ ಆಫೀಸಿಗೆ ಬಂದ್ರೆ ಗೊತ್ತಾಗತ್ತಲ್ಲ, ಸ್ಪೀಡಪ್ ಆಗುತ್ತೆ. ಅದಕ್ಕೆ ಈ ಆಫೀಸ್ ಮಾಡಬಾರ್ದು ಅಲ್ವಾ? ಅಲ್ಲ ಇದು ಹೇಳ್ರಿ, ಈಗ ಈ ಸಿಸ್ಟಮ್ ಅಲ್ಲಿ ಇದ್ರೆ ಇದರ ಜಾಲ ಹಿಡ್ಕಕ್ಕೆ ಯಾರ ಕೈಲೂ ಆಗಲ್ಲ, ನೀವೇ ಹುಡುಕ್ಬೇಕು, ನನ್ನ ಕೈಲೂ ಆಗಲ್ಲ. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ, ಯಾರು ಸಾಮಾನ್ಯ ಜನಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ಈಗ. ಕರೆಕ್ಟಾ? ಹೀಗೆ ಇರಬೇಕು. ಜನಕ್ಕೆ ಏನು ನಾವು ಸ್ಪಷ್ಟವಾಗಿ ಹೇಳೋ ಅದಕ್ಕೆ ಅವಕಾಶ ಇರಲೇಬಾರ್ದು ಅಲ್ವಾ? ಎಲ್ಲಿರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೋತೀರಾ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ. ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು, ನಮ್ಗಂತೂ ಸಮಾಧಾನ ಆಗಲ್ಲ. ಪಾಣಿ ಬಂದಾಗಿಂದಾನು ಕೂಡ ತಿದ್ದುಪಡಿ ಪ್ರಕರಣ ಕಂದಾಯ ಇಲಾಖೆಯಲ್ಲಿ ಆಗ್ತಾನೆ ಬಂದಿದೆ. ಯಾವ್ದು ಮಾಡ್ಬೋದು, ಯಾವ್ದು ಮಾಡಕ್ ಆಗಲ್ಲ, ಯಾವ್ದಕ್ಕೆ ನಿಮ್ಗೆ ಪವರ್ಸ್ ಇದೆ, ತಹಶೀಲ್ದಾರ್ಗೆ ಇದೆ, ಎಸಿಗೆ ಇದೆ, ನ್ಯಾಯಾಲಯಕ್ಕೆ ಕೋರ್ಟಿಗೆ ಇದೆ, ನಿಮ್ಗೆ ಗೊತ್ತಿದೆ. ಅದರ ಪ್ರಕಾರ ಬರ್ಕೊಡ್ಲಿಕ್ಕೆ ಆಗೋದನ್ನ ಮಾಡ್ಬೇಕು, ಆಗದೆ ಹೋಗಿ ಬರ್ಕೊಡೋದಕ್ಕೆ ಏನ್ ಕಷ್ಟ ಹೇಳಿ ಸ್ವಲ್ಪ, ನನ್ಗೆ ಅರ್ಥ ಮಾಡಿಸಿ. ನನ್ಗೇನ್ ಎಲ್ಲ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ನೀವೇನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತಾನು ಗೊತ್ತಾಗ್ಬೇಕು. ಯಾರು ಬಂದವರಿಗೆ ಇದನ್ನ ಈ ಫೈಲ್ಗಳು ನೋಡಿ ನಮ್ಮಂತವ್ರು ಎದುರು ಹೋಗ್ಬಿಡ್ಬೇಕು. ಭಾರಿ ಕೆಲಸ ಮಾಡ್ತಾ ಇದ್ದಾರೆ, ಫೈಲ್ಗಳು ನೋಡಿ ಎಷ್ಟಿದಾವೆ. ಇದ್ರ ಮಧ್ಯೆ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಯಾರಿಗೂ ಹುಡ್ಕಕ್ಕಾಗಲ್ಲ. ಮಂಜು, ಈಗ 17ನೇ ತಾರೀಕು ಮೇನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ, ನಿಂಗರಾಜು ಬಿನ್ ಲೇಟ್ ರಾಜಪ್ಪ ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ. ಈಗ ಇದ್ರ ನಿಮ್ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ. ಈಗ ತಿದ್ದುಪಡಿ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಇತ್ಯರ್ಥ ಮಾಡೋದಿಕ್ಕೆ ಏನು ಆಯ್ತು, 1 ತಿಂಗಳು ತಗೊಳ್ಳಿ, 2 ತಿಂಗಳು ತಗೊಳ್ಳಿ. ಮೇ ಆಗಿ ಮೇಯಿಂದ ಫೆಬ್ರವರಿವರೆಗೂ ಬಂದಿದ್ದೀವಿ. ಇಲ್ಲಿವರೆಗೂ ಡಿಸಿಷನ್ ಇದ್ದಂಗೆ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ. ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಪವರ್ ಇದೆಯೋ ಇಲ್ವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು. ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎಸಿ ಹತ್ರ ಕೇಸ್ ಹಾಕೋತಾರೆ. ಅಷ್ಟನ್ನ ಮಾಡೋದಿಕ್ಕೆ ಏನ್ ಕಷ್ಟ?